ರೆಸ್ಟೋರೆಂಟ್ನವರಿಂದ ಕೃಷ್ಣ ಪರಮಾತ್ಮನಿಗೆ ಇದೆಂತ ಅಪಮಾನ. ಶ್ರೀಕೃಷ್ಣನ ಫೋಟೋ ಮುಂದೆ ನಾನ್ ವೆಜ್ ಇಟ್ಟು ಪೋಸ್ಟರ್. ರೆಸ್ಟೋರೆಂಟ್ಗೆ ಮುತ್ತಿಗೆ ಹಾಕಿ ಪಾಠ ಕಲಿಸಿದ ಹಿಂದೂ ಕಾರ್ಯಕರ್ತರು. ಕೆಲವೊಂದು ಹೋಟೆಲ್, ರೆಸ್ಟೋರೆಂಟ್ ಹಾಗೂ ಅಂಗಡಿಗಳಿಗೆ ಪ್ರಚಾರ ಆಗಬೇಕು, ತಮ್ಮ ಹೋಟೆಲ್ ರೆಸ್ಟೋರೆಂಟ್ಗಳಿಗೆ ಗ್ರಾಹಕರು ಹೆಚ್ಚಾಗಿ ಬರಬೇಕು, ಚೆನ್ನಾಗಿ ಸಂಪಾದನೆ ಆಗ್ಬೇಕಂತ ಏನೆಲ್ಲ ಸರ್ಕಸ್ ಮಾಡ್ತಾರೆ. ಇತ್ತೀಚಿನ ದಿನಗಳಲ್ಲಿ ತಮ್ಮ ಹೋಟೆಲ್ ರೆಸ್ಟೋರೆಂಟ್ಗಳ ಪ್ರಮೋಷನ್ಗೆ ಸೋಷಿಯಲ್ ಮೀಡಿಯಾಗಳನ್ನ ಹೆಚ್ಚಾಗಿ ಬಳಕೆ ಮಾಡಿಕೊಳ್ತಾ ಇದ್ದು, ಗ್ರಾಹಕರನ್ನ ಆಕರ್ಷಣೆ ಮಾಡೋದಕ್ಕೆ ರೀಲ್ಸ್, ಪೋಸ್ಟರ್ ಹಾಕಿ ವೈರಲ್ ಮಾಡ್ತಾರೆ. ಆದ್ರೆ ಕೆಲವೊಂದು ಸಲ ಏನೋ ಮಾಡಲು ಹೋಗಿ ಏನೋ ಮಾಡಿದ ರೀತಿ ಆಗತ್ತೆ. ಅದರಂತೆ ಇಲ್ಲೊಂದು ರೆಸ್ಟೋರೆಂಟ್ನ ಸಿಬ್ಬಂದಿ ತಮ್ಮ ರೆಸ್ಟೋರೆಂಟ್ನ ಪ್ರಚಾರ ಮಾಡಲು ಹೋಗಿ ಎಡವಟ್ಟನ್ನ ಮಾಡಿಕೊಂಡಿದ್ದಾರೆ. ಹೌದು, ಶ್ರೀಕೃಷ್ಣನ ಫೋಟೋ ಮುಂದೆ ನಾನ್ ವೆಜ್ ಆಹಾರವನ್ನ ಇಟ್ಟು ಪೋಸ್ಟರ್ ಒಂದನ್ನ ಬೆಂಗಳೂರಿನ ರೆಸ್ಟೋರೆಂಟ್ನವರೊಬ್ಬರು ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡಿಕೊಂಡಿದ್ರು. ಈ ಪೋಸ್ಟರ್ ವೈರಲ್ ಆಗಿದ್ದು ಹಿಂದೂ ಕಾರ್ಯಕರ್ತರನ್ನ ಕೆರಳಿಸುವಂತೆ ಮಾಡಿದೆ. ರೆಸ್ಟೋರೆಂಟ್ಗೆ ನುಗ್ಗಿ ಹಿಂದೂ ಕಾರ್ಯಕರ್ತರು ತಕ್ಕ ಪಾಠವನ್ನ ಕಲಿಸಿದ್ದಾರೆ. ಹೌದು, ಬೆಂಗಳೂರಿನ ಎಲೆಕ್ಟ್ರಾನಿಕ್ಸ್ ಸಿಟಿ ಸಮೀಪದಲ್ಲಿರುವ ದೊಡ್ಡ ತೂಗೂರಿನಲ್ಲಿರುವ ನದವಿ ಮಂದಿ ಎಂಬ ರೆಸ್ಟೋರೆಂಟ್ ಪೋಸ್ಟರ್ ಒಂದನ್ನ ಶೇರ್ ಮಾಡಿಕೊಂಡಿದ್ರು. ಈ ಪೋಸ್ಟರ್ನಲ್ಲಿ ಶ್ರೀಕೃಷ್ಣನ ಫೋಟೋ ಮುಂದೆ ಚಿಕನ್ ಇಟ್ಟು ಪ್ರಚಾರ ಮಾಡಲಾಗಿದ್ದು, ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಉಂಟು ಮಾಡಿದೆ ಎಂಬ ಆರೋಪ ಕೇಳಿಬಂದಿದೆ. ಈ ಹಿನ್ನೆಲೆಯಲ್ಲಿ ಹಿಂದೂ ಜಾಗರಣಾ ವೇದಿಕೆ ಕಾರ್ಯಕರ್ತರು ರೆಸ್ಟೋರೆಂಟ್ಗೆ ಮುತ್ತಿಗೆ ಹಾಕಿ ಆಕ್ರೋಶ ಹೊರಹಾಕಿದ್ರು. ಇನ್ನು ಈ ಬಗ್ಗೆ ಹೋಟೆಲ್ ಮಾಲೀಕ ಹಾಗೂ ಸಿಬ್ಬಂದಿ ಸಾರ್ವಜನಿಕವಾಗಿ ಕ್ಷಮೆ ಯಾಚಿಸಿದ್ದು, ಆ ಪೋಸ್ಟರ್ ವಿಶೇಷ ದಿನದಂದು ಹಾಕಿದ್ದು ನಮ್ಮ ಹುಡುಗರು ಎಐನಲ್ಲಿ ಕ್ರಿಯೇಟ್ ಮಾಡಿಕೊಂಡು ಪೋಸ್ಟರ್ ಅನ್ನ ಹಂಚಿಕೊಂಡಿದ್ದಾರೆ. ಹೀಗಾಗಿ ನಾವು ಹಿಂದೂ ಸಮಾಜಕ್ಕೆ ಕ್ಷಮೆ ಯಾಚಿಸುತ್ತೇವೆ. ಇನ್ಮುಂದೆ ಈ ರೀತಿ ಅಹಿತಕರ ಘಟನೆ ನಡೆಯದಂತೆ ನೋಡ್ಕೊಳ್ತೇವೆ ಅಂತ ಕ್ಷಮೆ ಯಾಚಿಸಿದ್ದಾರೆ. ಎಲ್ಲ ಹಿಂದೂ ಬಾಂಧವರಿಗೂ ನಮಸ್ಕಾರಗಳು. ನದವಿ ಮಂದಿಯಿಂದ 3 ದಿನದ ಮುಂಚೆ ನಡೆದಂತ ಶ್ರೀಕೃಷ್ಣನ ಭಗವಾನ್ ಶ್ರೀಕೃಷ್ಣನ ಮುಂದೆ ಮಂದಿಯ ಫೋಟೋ ಹಾಕಿ ಏನು ಎಡಿಟ್ ಮಾಡಿದ್ರೋ ತಮ್ಮಲ್ಲಿ ಎಲ್ಲ ಹಿಂದೂ ಬಾಂಧವರಲ್ಲಿ ಹೃದಯಪೂರ್ವಕವಾಗಿ ಕ್ಷಮೆಯನ್ನು ಕೇಳುತ್ತಿದ್ದೇನೆ. ಇನ್ನು ಮುಂದೆ ಈ ಥರ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ನಾನು ಕ್ರಮ ಕೈಗೊಳ್ಳುತ್ತೇನೆ. ಈ ರೀತಿ ಯಾವ ರೀತಿ ಮಾಡಿರೋದು ತಪ್ಪಲ್ವಾ? ತಪ್ಪು. ಕ್ಷಮೆ ಕೇಳ್ತಾ ಇನ್ನು ಮುಂದೆ ಈ ಥರ ಆಗದಿರ ನೋಡ್ಕೊಳ್ತೀರಾ? ನಾನು ಕೇಳ್ಕೊತಾ ಇದ್ದೀನಿ. ಓಕೆ, ಸರಿ. ಇನ್ನು ಕಾರ್ಯಕರ್ತರು ರೆಸ್ಟೋರೆಂಟ್ಗೆ ತೆರಳಿ ಮಾಲೀಕ ಹಾಗೂ ಸಿಬ್ಬಂದಿಗೆ ತೀವ್ರ ತರಾಟೆಯನ್ನ ತೆಗೆದುಕೊಂಡ್ರು. ಇಂತಹ ಘಟನೆ ಮರುಕಳಿಸದಂತೆ ಎಚ್ಚರಿಕೆಯನ್ನ ನೀಡಿದ್ದಾರೆ. ಇನ್ನು ಮುಸ್ಲಿಂ ವ್ಯಕ್ತಿಯ ಮಾಲೀಕತ್ವದಲ್ಲಿರುವ ಈ ರೆಸ್ಟೋರೆಂಟ್ಗೆ ವಿದೇಶದಲ್ಲಿಯೂ, ವಿಶೇಷವಾಗಿ ಸೌದಿ ಅರೇಬಿಯಾದಲ್ಲಿಯೂ ಶಾಖೆ ಇರೋದಾಗಿ ತಿಳಿದು ಬಂದಿದ್ದು, ಕೂಡಲೇ ರೆಸ್ಟೋರೆಂಟ್ ಮಾಲೀಕ ಸಾರ್ವಜನಿಕವಾಗಿ ಕ್ಷಮೆ ಯಾಚಿಸಿ ವಿವಾದಾತ್ಮಕ ಪೋಸ್ಟರ್ ಅನ್ನ ತೆಗೆದುಹಾಕಿದ್ದಾರೆ. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ, ಬೆಂಗಳೂರು.